ಇಷ್ಟು ದಿನ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿದ್ರಿ ಡಿಪ್ಲೊಮೊ ಸಿಟಿ ಆಪ್ಷನ್ ಎಂಟ್ರಿ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತ. ಫೈನಲಿ ಇವಾಗ ಡಿಪ್ಲೊಮೊ ಸಿಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೇನೆ ಫಸ್ಟ್ ಒಂದು ಶೆಡ್ಯೂಲ್ ನ ಬಿಟ್ಟಿದ್ರು. ಆದ್ರೆ ಇವಾಗ ಒಂದು ಶೆಡ್ಯೂಲ್ ಕಂಪ್ಲೀಟ್ಲಿ ರಿವೈಸ್ ಆಗುತ್ತೆ. ಹೊಸ ಶೆಡ್ಯೂಲ್ ಬರುತ್ತೆ ನಿಮ್ಗೆ, ಒಂದು ಡಿಸಿಟಿ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಶೆಡ್ಯೂಲ್. ಹಾಗಾದ್ರೆ ನಿಮ್ಗೆ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಮುಗಿಯುತ್ತೆ ಮತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಫೈನಲ್, ಎಲ್ಲಾದ್ರ ಬಗ್ಗೆ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು ಡಿಪ್ಲೊಮೊ ಸಿಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಡಿಪ್ಲೊಮೊ ಸಿಟಿಲಿ ಒಂದು ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಇರಾ ಅಂದ್ರೆ ನೀವು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಚೂಸ್ ಮಾಡ್ಕೋಬಹುದಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ನೀವು ಸಿವಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆದ್ರೆ, ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ನಿಮ್ಗೆ ಆಫರ್ ಲೆಟರ್ ನ ಕೊಡ್ತಾರೆ. ಅಂದ್ರೆ ನಿಮ್ಗೆ ಜಾಬ್ ಗ್ಯಾರಂಟಿಡ್ 100% ನೀವು ಪ್ಲೇಸ್ ಆದಂಗೆನೆ. ಓಕೆ, ನೀವು ಬೇರೆ ಕೋರ್ಸಸ್ ಗಳಿಗೆ ನಿಮ್ಗೆ ಟಾಪ್ ಕಂಪ್ನಿಯಿಂದ ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಡಿಸಿಟಿ ಕೋಡ್ ಬಂದ್ಬಿಟ್ಟು E104. ಮತ್ತೆ ಈ ಒಂದು ಕಾಲೇಜ್ಗೆ ಡಿಸಿಟಿ ಮುಖಾಂತರ ಅಡ್ಮಿಷನ್ ಆಗೋರಿಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ಕೂಡ ಇರುತ್ತೆ. ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವ್ರ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಡಿಸಿಟಿ ಕೌನ್ಸಿಲಿಂಗ್ ಕಂಪ್ಲೀಟ್ ಫ್ರೀ ಆಗಿ ಗೈಡೆನ್ಸ್ ನ ಕೊಡ್ತಾರೆ. ಓಕೆನಾ, ಅಪ್ಲೈ ಮಾಡ್ಬೇಕಂದ್ರೆ ಡಿಸಿಟಿ ಕೋಡ್ ಬಂದ್ಬಿಟ್ಟು E104. ಓಕೆನಾ, ಅವ್ರದ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ ಡಿಪ್ಲೊಮೊ ಸಿಟಿ ಕೌನ್ಸಿಲಿಂಗ್ ಕಂಪ್ಲೀಟ್ ನಿಮಗೆ ಫ್ರೀ ಆಗಿ ಗೈಡೆನ್ಸ್ ಸಿಗುತ್ತೆ ಈ ಒಂದು ಕಾಲೇಜ್ ಕಡೆಯಿಂದಾನೆ. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮತ್ತೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆನಾ, ಅವರು ಡಿಸಿಟಿ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ನ ಫಸ್ಟ್ ರಿಲೀಸ್ ಮಾಡಿದ್ದು ಈ ರೀತಿ 21ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. 24ನೇ ತಾರೀಕು ಒಂದು ಮಾಕ್ ರೌಂಡ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನಾವು ತಿರ್ಗಾ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಡಿಲೀಟ್ ರಿಅರೇಂಜ್ ಮಾಡಿಫಿಕೇಶನ್ ಮಾಡಕ್ಕೆ ಒಂದ್ 2 ದಿನ ಟೈಮ್ ಕೊಡ್ತೀವಿ, 27ನೇ ತಾರೀಕುವರೆಗೂ. 27ನೇ ತಾರೀಕು ಇವತ್ತು ಸಂಜೆ 6 ಗಂಟೆಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಇವಾಗ ಏನಾಗುತ್ತೆ ಅಂದ್ರೆ ಈ ಒಂದು ಶೆಡ್ಯೂಲ್ ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ. ಇವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇವಾಗ ನಿಮ್ಗೆ 27ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ. ನಿಮ್ಗೆ ಮಾಕ್ ರೌಂಡ್ ರಿಸಲ್ಟ್ ಇವಾಗ ಏನ್ 24ನೇ ತಾರೀಕು ಬರ್ಬೇಕಾಗಿತ್ತಲ್ಲ, ಅದು ಜುಲೈ 30 ಅಥವಾ 31ನೇ ತಾರೀಕಿಗೆ ರಿಲೀಸ್ ಮಾಡಬಹುದಾಗಿರುತ್ತೆ ಮಾಕ್ ರೌಂಡ್ ರಿಸಲ್ಟ್ ನ. ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಏನ್ 27ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅದನ್ನ ಬಂದ್ಬಿಟ್ಟು ನಮ್ಗೆ ಆಗಸ್ಟ್ 5ನೇ ತಾರೀಕು ಅಥವಾ 6ನೇ ತಾರೀಕು ಆ ಒಂದು ಟೈಮ್ ಲೈನ್ ಅಲ್ಲಿ ನಮ್ಗೆ ರಿಲೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಏನ್ ಡೇಟ್ಸ್ ಗಳನ್ನ ನೋಡ್ತಾ ಇರಲ್ಲ, ಇದು ಕಂಪ್ಲೀಟ್ಲಿ ಚೇಂಜಸ್ ನ ಮಾಡ್ತಾರೆ. ಓಕೆನಾ, ಇದ್ರದ್ದು ಹೊಸ ಶೆಡ್ಯೂಲ್ ಏನ್ ಮಾಡ್ತಾರೆ ಅಂದ್ರೆ ಅವರು ಇವತ್ತು ಸಂಜೆ ಅಥವಾ ನಾಳೆ ಅಷ್ಟರಲ್ಲಿ ಅಪ್ಡೇಟ್ ನ ಮಾಡಬಹುದು. ವೆಯ್ಟ್ ಮಾಡಿ, ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ರೆಗ್ಯುಲರ್ ಆಗಿ ಡಿಸಿಟಿ ಅಪ್ಡೇಟ್ಸ್ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಬರ್ತಾ ಇರುತ್ತೆ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಕೌನ್ಸಿಲಿಂಗ್ ಶೆಡ್ಯೂಲ್ ನ ಬಿಟ್ಟಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.